ಒಂದೂರಲ್ಲಿ ಒಂದು ಚಿಕ್ಕ ಹುಡುಗ ಇದ್ದ. ಅವನ ಹೆಸರು ಗೋಪಾಲ ಅಂತ. ಅವನಿಗೆ ಸಿಹಿ ತಿಂಡಿ ಅಂದರೆ ಹುಚ್ಚಿನ ಆಸೆ. ಅಂದರೆ ಅಷ್ಟೊಂದಿಷ್ಟ. ಆದರೆ ಅವರ ಅಮ್ಮ ಏನೋ ಅವನಿಗೆ ತಿನ್ನೋದಕ್ಕೆ ಕೊಡ್ತಾನೇ ಇರಲಿಲ್ಲ. ಜಾಸ್ತಿ ತಿನ್ನಬೇಡ, ಜಾಸ್ತಿ ತಿನ್ನಬೇಡ ಅಂತ ಹೇಳ್ತಿದ್ರು. ಒಂದು ದಿನ ಅವರು ಮನೆಗೆ ಒಂದು ಆಂಟಿ ಬಂದಿದ್ರಂತೆ. ಅವರು ಅವನಿಗೆ ಒಂದು ಸಿಹಿ ತಿಂಡಿಯ ಡಬ್ಬವನ್ನು ಕೊಟ್ಟು ಹೋದ್ರಂತೆ. ಅದನ್ನು ನೋಡಿ ಗೋಪಾಲನಿಗೆ ತುಂಬ ಖುಷಿ ಆಯ್ತಂತೆ. ಅವರ ಅಮ್ಮ ಏನೋ ಒಂದೊಂದು ಮಾತ್ರನೇ ಕೊಡ್ತಿದ್ರಂತೆ. ಜಾಸ್ತಿ ತಿನ್ನಬೇಡ, ಹೊಟ್ಟೆ ನೋವಾಗತ್ತೆ ಅಂತ ಹೇಳಿದ್ರಂತೆ. ಅವನೇನೋ ತಿನ್ನಬೇಕು ಅಂತ ತುಂಬ ಆಸಕ್ತಿಯಿಂದ ಇದ್ನಂತೆ. ಒಂದಿನ ಅವರಮ್ಮ ಹೊರಗಡೆ ಹೋದಾಗ ಒಬ್ಬೊಂಟಿಯಾಗಿ ಮನೇಲಿದ್ನಂತೆ. ಆಗ ಸಿಹಿ ತಿಂಡಿ ಕಡೆ ಹೋಗಿ ಒಂದರಾದ್ಮೇಲೊಂದು ಅಂತ ಡಬ್ಬ ತುಂಬ ಖಾಲಿ ಮಾಡಿಟ್ನಂತೆ. ಅವನಿಗೆ ಆ ಕ್ಷಣಕ್ಕೇನೋ ತುಂಬ ಇಷ್ಟ ಆಯ್ತಂತೆ, ತುಂಬ ಖುಷಿ ಆಯ್ತಂತೆ. ಸಿಹಿ ತಿಂಡಿ ಡಬ್ಬ ಎಲ್ಲ ತಿಂದುಬಿಟ್ಟೆ, ನಾನು ಚೆನ್ನಾಗಿ ಎಂಜಾಯ್ ಮಾಡಿದೆ ಅಂತ ತುಂಬ ಖುಷಿಯಾಗಿದ್ನಂತೆ. ಅದಾದಮೇಲೆ ಮಾರನೇ ದಿನ ನೋಡಿದ್ರೆ ಹೊಟ್ಟೆ ನೋವು. ಹೌದು ಕಣ್ರಿ, ಹೊಟ್ಟೆ ನೋವಿಂದ ತ ಅಷ್ಟೊಂದು ಅವಸ್ಥೆ ಪಟ್ಟನಂತೆ. ಇದರಿಂದ ಏನು ಗೊತ್ತಾಯಿತು? ದೊಡ್ಡವರ ಮಾತಿಗೆ ಯಾವಾಗಲೂ ಬೆಲೆ ಕೊಡಬೇಕು. ಅವ್ರೇನು ಹೇಳಿದ್ರು ಅದನ್ನು ಕೇಳಬೇಕು. ಯಾವಾಗಲೂ ದೊಡ್ಡವ್ರ ಮಾತನ್ನ ಇಲ್ಲ, ಬೇಡ, ಕೂಡದು ಅಂತ ಹೇಳಬಾರ್ದು. ಯಾವಾಗಲೂ ಅವ್ರ ಮಾತನ್ನು ನಾವು ಅನುಸರಿಸ್ಕೊಂಡು ಹೋಗಬೇಕು. ಈ ಬೇಸಿಗೆ ರಜದಲ್ಲಿ ಸ್ಕೂಲ್ಗಳಿಲ್ಲ, ಟೀಚರ್ಗಳಿಲ್ಲ, ಬೈಗಳ ಇಲ್ಲ, ಏಟುಗಳಿಲ್ಲ. ಏನಿರಬೇಕು? ಶಿಸ್ತು, ದೊಡ್ಡವರ ಮೇಲೆ ಪ್ರೀತಿ ಇರಬೇಕು.